ದ್ವೀಪ ರಾಷ್ಟ್ರ ಬಹ್ರೇನ್ನಲ್ಲಿ ಹಾಸನ ಜಿಲ್ಲೆಯ 5 ಸಿಲುಕಿದ್ದಾರೆ. ಬಹ್ರೇನ್ ರಾಜಧಾನಿ ಮನಾಮದಲ್ಲಿರುವ ಕಟ್ಟಡವೊಂದರಲ್ಲಿ ಕನ್ನಡಿಗರು ಆಶ್ರಯ ಪಡೆದಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ ಪಂಜು, ಜಮುನಾ, ಸುರೇಂದ್ರ ಪ್ರಸಾದ್, ರತೀಶ್ ಹಾಗೂ ಮೈಸೂರು ಮೂಲದ ನೇತ್ರಾವತಿ ತಾವಿರುವ ಕಟ್ಟಡದ ಪಕ್ಕದಲ್ಲೇ ಬಾಂಬ್ ಸಿಡಿಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಂಬಂಧಿಕರು ಆತಂಕ ವ್ಯಕ್ತಪಡಿಸುತ್ತಿದ್ದು, ಕನ್ನಡಿಗರ ರಕ್ಷಣೆಗೆ ಕುಟುಂಬ ಸದಸ್ಯರ ಮೊರೆ ಹೋಗಿದ್ದಾರೆ. ಇನ್ನು ಇತ್ತ ಶಾರ್ಜಾ ವಿಮಾನ ನಿಲ್ದಾಣದಲ್ಲಿ ದಾವಣಗೆರೆ ಪ್ರವಾಸಿಗರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಜಗಳೂರು ತಾಲೂಕು ತೋರಣಘಟ್ಟದ ಗ್ರಾಮದ 15 ಜನ ಪ್ರವಾಸಿಗರು ಕಳೆದ ಫೆಬ್ರವರಿ 23ರಂದು ದುಬೈ ಮತ್ತಿತರ ನಗರಗಳಿಗೆ ಪ್ರವಾಸ ಹೊರಟಿದ್ರು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಸಂಘರ್ಷದಲ್ಲಿ ಶಾರ್ಜಾ ಏರ್ಪೋರ್ಟ್ನಲ್ಲಿ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಬಾಂಬ್ ಸ್ಫೋಟ ಹಾಗೂ ಇನ್ನಿತರ ಅವಘಡಗಳು ಸಂಭವಿಸಬಹುದೆಂದು ಮುಂಜಾಗ್ರತವಾಗಿ ವಿಮಾನ ನಿಲ್ದಾಣ ಬಂದ್ ಮಾಡಲಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯತೀಶ್ಗೌಡರು, ದುಬೈ ಕನ್ನಡ ಮತ್ತು ದುಬೈ ಒಕ್ಕಲಿಗ ಸಂಘದ ಅಧ್ಯಕ್ಷರು. ನಮ್ಮ ದುಬೈ ಕನ್ನಡಿಗೆ ಯಾರಿಗಾದರೂ ಸಹಾಯ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು. ನಾವೆಲ್ಲರೂ ಸೇಫ್ ಆಗಿದ್ದೀವಿ. ನಮಗೆ ಇಲ್ಲಿ ಎಲ್ಲ ರೀತಿಯ ಸೇಫ್ ಆಗಿದೆ. ಯಾವುದೇ ವೆಹಿಕಲ್ಗಳು ಸದ್ಯಕ್ಕೆ ಓಡಾಡ್ತಾ ಇಲ್ಲ. 3 ಗಂಟೆ ಆದ್ಮೇಲೆ ಈ ಒಂದು ಮೆಸೇಜ್ ಏನು ಬರ್ತದೆ ಅದನ್ನು ನೋಡ್ಕೊಂಡು ನಮ್ಮ ನೆಕ್ಸ್ಟ್ ಫ್ಲೈಟ್ ಯಾವಾಗ ಅನ್ನೋದನ್ನ ತಿಳಿಸ್ತಾರೆ. ಧನ್ಯವಾದಗಳು. ಇದೇ ಸಂಜೆ ನಾವು ನಮ್ಮ ಅವಾರ್ಡ್ ಫಂಕ್ಷನ್ಗೆ ಭಾಗಿಯಾಗಿದ್ವಿ. ನಮಗೆ ವಿಜಯರತ್ನ ಅವಾರ್ಡ್ ಆಗಿತ್ತು. ಹಾಗಾಗಿ ಆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಆಯಿತು. ಆನಂದ್ ವಿಜಯ್ ಸಂಕೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ MD ಆಗಿ ಇವರು ಬಂದಿದ್ರು. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಶೇಖು ಸಹ ಬಂದಿದ್ರು. ನಾವು ಈ ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ಸ್ವಲ್ಪ ದೂರದಲ್ಲೇ ಒಂದು ಶೆಲ್ ದಾಳಿ ಆಯಿತು. ಆ ದಾಳಿ ಆದಮೇಲೆ ರಾತ್ರಿ 12 ಗಂಟೆ ತನಕ ಯಾವುದೇ ಇದಿರಲಿಲ್ಲ, ಮೆಸೇಜ್ ಇರಲಿಲ್ಲ. 12 ಗಂಟೆ ಮೇಲೆ ಎಮರ್ಜೆನ್ಸಿನ ಘೋಷಣೆ ಮಾಡ್ತು ದುಬೈ ಸರ್ಕಾರ. ಹಾಗಾಗಿ ಅದಾದ ನಂತರ ನಾವು ಸ್ವಲ್ಪ ಭಯಪಟ್ಟಿದ್ವಿ. ಈಗ ಯಾವುದೇ ಥರದ ಆತಂಕ ಇಲ್ಲ. ಜೈಶಂಕರ್ ಜಿ ಅವರು ಸಹ ಒಂದು ಟ್ವೀಟ್ ಮುಖಾಂತರ ಮೆಸೇಜನ್ನು ಕೊಟ್ಟಿದ್ದಾರೆ. ಭಾರತೀಯರು ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸಹ ಈ ಒಂದು ಸಂದರ್ಭದಲ್ಲಿ ಯಾರೂ ಭಾರತೀಯರು ಹೆದರುವಂಥ ಅವಶ್ಯಕತೆ ಇಲ್ಲ, ನಾವೆಲ್ಲ. ನಮಸ್ಕಾರ. ಮತ್ತೆ ಈಗ ನಮ್ಮ ಕನ್ನಡ ಫ್ಯಾಮಿಲಿ ಇತ್ತು. ಮೊದಲು ಪ್ರವೀಣ್ ಜೋಗಿ ಮತ್ತೆ ಹೇಳಿ ಮೇಡಮ್ ಮಮತಾ ಅನ್ನೋರು ನಮಗೆ ಇರ್ಲಿಕ್ಕೆ ಒಂದು ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿ ಸಹಾಯ ಮಾಡಿ ಊಟ ತಿಂಡಿಗೆಲ್ಲ ಮ್ಯಾನೇಜ್ ಮಾಡಿ ನಮ್ಮ ಜನನೇ ನಮ್ಮನ್ನು ಸೇವ್ ಮಾಡಿದ್ರು. ಆದಷ್ಟು ಬೇಗ ನಾವು ಇಂಡಿಯನ್ ಗವರ್ಮೆಂಟ್ಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಹೆಲ್ಪ್ ಮಾಡಿ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡಿ. ನಮ್ಮ ಇದ್ದ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಹೊಡೆದಿದ್ದು ರಾತ್ರಿ ಊರದಲ್ಲಿ ಊರ ಅದೇ ನಾವು ಬದುಕಿ ಬಂದಿದ್ದೆ ದೊಡ್ಡ ವಿಷಯ. ಏರ ಬಿಲ್ಡಿಂಗ್, ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಇದ್ದಿದ್ದ ಬಿಲ್ಡಿಂಗು ರಾತ್ರಿ ಡ್ರೋನ್ ಅಟ್ಯಾಕ್ ಆಗಿರುವಂಥದ್ದು. ದಯವಿಟ್ಟು ಗವರ್ನಮೆಂಟ್ ಕಡೆಯಿಂದ ನಮಗೇನಾದರೂ ಸೇಫ್ಟಿಯಿಂದ ನಮಗೆ ದೇಶ ತಲುಪಿಸೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಂತ ನಮ್ಮದು ಕಳಕಳಿ ಮನವಿ ಮಾಡ್ತೀವಿ ಸರ್. ಧನ್ಯವಾದ ಸರ್. ನಮಸ್ಕಾರ. ನನ್ನ ಹೆಸರು ಜಮುನಾ. ನಾವು ಹಕ್ಕಿಪಿಕ್ಕಿ ಬುಡಕಟ್ಟು ಜನ, ಆದಿವಾಸಿ. ನಾವು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಗ್ರೆ ಪೋಸ್ಟು ಅಂಗಡಿಹಳ್ಳಿ ಗ್ರಾಮ ಅಲ್ಲಿದ್ದವರು ನಾವು ಸರ್. ನಾವು ಅಂದರೆ ತೈಲ ಮಾರೋಕ್ಕೆ ಈ ಥರ ಕೈಕಾಲು ನೋವಿಗೆ ತೈಲ ಮತ್ತು ಕೂದಲು ಬೆಳೆ ಎಣ್ಣೆ ಆ ಥರ ಎಲ್ಲ ಮಾಡಿ ನಾವು ಹೊಟ್ಟೆಪಾಡ ಜೀವನ ಮಾಡೋ ಜನ. ಮಕ್ಕಳು ಸಾಕಬೇಕಾದ್ರೆ ಏನಾದರೂ ಒಂದು ಕಷ್ಟ ಮಾಡಿ ನಾವು ಮಕ್ಕಳು ಸಾಕಬೇಕು ಸರ್. ಈ ಥರ ಎಲ್ಲ ಸಾಲ ಸಪ್ಟಿ ಎಲ್ಲ ಮಾಡಿಕೊಂಡು ಹಿಂಗಾದ್ರೂ ಈ ದೇಶದ ಮೇಲೆ ಹೋಗಿ ಒಂದು ಜೀವನ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಸಾಕ್ಬೋದು ಅಂತ ಹೇಳಿ ಏನೋ ಒಂದು ಜೀವನಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಬಂದಿದ್ದಕ್ಕೆ ಈ ಥರ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತಾಯಿತ್ತು. ಹಾಗಾಗಿ ನಾವು ಅದಕ್ಕೆ ಜನ ಎಲ್ಲ ಸೇರಿ ಹೊರಗಡೆ ಹೋಗಿ ಅಂತ ಹೇಳಿದ್ರು. ನಾವು ಎಲ್ಲಿ ಹೋಗೋಣ ಎಲ್ಲಿ ಇರೋಣ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಗ ತುಂಬ ಗಾಬರಿದಲ್ಲಿದ್ದರು ಸರ್. ನಾವು ತುಂಬ ಗಾಬರಿದಲ್ಲಿದ್ದರು. ನಾವು ಊಟ ತಿಂಡಿ ಏನು ಮಾಡಿರಲಿಲ್ಲ. ಕುಡಿಯೋ ನೀರಿಗೂ ಸಿಕ್ಕಿಲ್ಲ ಸರ್ ನಮಗೆ. ನಾವು ರಂಜಾನ್ ತಿಂಗಳಲ್ಲಿ ಇರೋದು. ಇದು ಕುಡಿಯೋ ನೀರು ಈಗ ಸ್ವಲ್ಪ ವಾತಾವರಣ ತಟಸ್ಥವಾಗಿದೆ. ಮತ್ತೆ ನಮ್ಮ ನಿನ್ನೆ ಇದ್ದಂಥ ಅವಾರ್ಡ್ ಮುಗಿಸ್ಕೊಂಡು, ವಿಜಯರತ್ನ ಅವಾರ್ಡ್ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ 1:30 ಫ್ಲೈಟ್ ಇತ್ತು. ನಿನ್ನೆ ಅದು ಕ್ಯಾನ್ಸಲ್ ಅಂತ ಹೇಳಿ ಅನೌನ್ಸ್ಮೆಂಟ್ ಆಗಿದೆ. ಹೊಸದಾಗಿ ಏನು ಭಾರತ ಸರ್ಕಾರ ದುಬೈ ಸರ್ಕಾರದ ಜೊತೆ ಏನು ಕೈ ಜೋಡಿಸಿ ಮಾಡುತ್ತೋ ಆಗ ನಾವು ಆ ಟೈಮಿಂಗನ್ನು ನೋಡಿಕೊಂಡು ಇಲ್ಲಿಂದ ಬಿಡಬೇಕಾಗುತ್ತೆ. 3 ಗಂಟೆಗೆ ಒಂದು ಮೀಟಿಂಗ್ ಇದೆ ಭಾರತ ಸರ್ಕಾರದ ನಮ್ಮ ಜೈಶಂಕರ್ ಜಿ ಅವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ದುಬೈ ಸರ್ಕಾರದ ಜೊತೆ ಮಾತಾಡಿ ಇಲ್ಲಿಂದ ಹೊರಡ ವ್ಯವಸ್ಥೆಯನ್ನು ಈಗ ಆದಷ್ಟು ಬೇಗ ತಗೊಂತಾರೆ ಅನ್ನೋ ಜವಾಬ್ದಾರಿ ಇದೆ. ಅದೇ ರೀತಿ ಕರ್ನಾಟಕದ DCM ಮತ್ತು CM ಅವರು ಕರ್ನಾಟಕದಲ್ಲಿ ಯಾರ್ಯಾರು ಹೋಗಿದ್ದಾರೆ ಪ್ರವಾಸಕ್ಕೆ ಅಥವಾ ಇನ್ನೂ ಕಾರ್ಯಕ್ರಮಗಳಿಲ್ಲ
ಅವ್ರನ್ನ ನಾವು ಅತಿ ಜವಾಬ್ದಾರಿ ತಗೊಂಡು ಇಲ್ಲಿಂದ ಕರೆಸ್ಕೊಂತೀವಿ ಅಂತೇಳಿ ಎಲ್ಲ ಕಡೆ ಮೆಸೇಜನ್ನು ಕೊಟ್ಟಿದ್ದಾರೆ. ನಾವು ಸುರಕ್ಷಿತವಾಗಿದ್ದೀವಿ. ಈಗ ಯಾವುದೇ ಥರದ ತೊಂದರೆ ಇಲ್ಲ. ನಾವೆಲ್ಲ ಫ್ಯಾಮಿಲಿಯವರು ಸಹ ಇಲ್ಲೇ ಒಂದೇ ಹೋಟೆಲಲ್ಲಿ ಎಲ್ಲ ಬಂದಿದ್ದೀವಿ. ಹಾಗಾಗಿ ಟೌನ್ ಹೋಟೆಲ್ ಮಿಲಿನಿಯಂ ಅಂತೇಳಿ ಅಲ್ಲಿ ಸ್ಟೇ ಆಗಿದ್ದೀವಿ. ನಿನ್ನೆ ಅವಾರ್ಡ್ ಫಂಕ್ಷನ್ ಮುಗಿದಿತ್ತು. ನಮ್ಮ ಜೊತೆ ವಿಜಯ ಸಂಕೇಶ್ವರ ಅವರ ಮಗನ